ಕಣ್ಣಿನ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಹಾಸನಾಂಬಾಗ್ ಹೋಗ್ತಾ ಇದ್ದೀನಿ. ಹಾಸನಾಂಬ ತಾಯಿಯ ದರ್ಶನ ಮಾಡೋದಕ್ಕೆ ಹಾಸನ್ಗೆ ಹೋಗ್ತಾ ಇದ್ದೀನಿ. ಸೊ ಯಾರೆಲ್ಲ ಹಾಸನಾಂಬ ದೇವಿಯ ದರ್ಶನ ಮಾಡಕ್ಕೆ ಈ ವರ್ಷ ಆಗಿಲ್ಲ, ದಯವಿಟ್ಟು ನನ್ನ ವಿಡಿಯೋ ಪೂರ್ತಿ ನೋಡಿ, ಹಾಗೆ ತಾಯಿಯ ದರ್ಶನ ಮಾಡ್ಕೊಳ್ಳಿ. ಯಾರೆಲ್ಲ ದರ್ಶನ ಮಾಡಿದೀರಾ ಹಾಸನಾಂಬ ದೇವಿಯ ವಿಶೇಷತೆ ತಿಳ್ಕೊಳ್ಳಿ. ಮೊದಲಿಗೆ ನಾವು ಹೊರಟಿದ್ದು ಬೆಂಗಳೂರಿನಿಂದ 11 ಗಂಟೆ ಸಮಯ ಆಗಿತ್ತು. ಬೆಂಗಳೂರು ಟು ಹಾಸನ್ 180 ಕಿಲೋಮೀಟರ್ ಆಗುತ್ತೆ. ಇದು ನನ್ನ ಮೊದಲ ವರ್ಷ ಹಾಸನಾಂಬಾಗ್ ಹೋಗ್ತಾ ಇರೋದು. 11 ಗಂಟೆಗೆ ಹೊರಟ ನಾವು ಮಧ್ಯಾಹ್ನ ಹಾಗೆ ಊಟ ಮಾಡ್ಕೊಂಡು ಸಂಜೆ 4 ಗಂಟೆಗೆ ಹಾಸನಾಂಬಾಗ್ ತಲುಪಿದ್ವಿ. ಇಲ್ಲಿ ನೀವು ನೋಡ್ಬೋದು 300 ರೂಪಾಯಿ ಟಿಕೆಟ್ ಪ್ರವೇಶ ದರ ಇದೆ. ಹಾಗೆ ಇನ್ನೊಂದ್ ಚೂರ್ ಮುಂದೆ ಬಂದ್ರೆ ನಮ್ಗೆ 1000 ರೂಪಾಯಿ ಟಿಕೆಟ್ ಕೌಂಟರ್ಸ್ ಎಲ್ಲ ಸಿಗುತ್ತೆ. ಒಂದಲ್ಲ ಎರಡಲ್ಲ ಮೂರಲ್ಲ 8 ಕೌಂಟರ್ ಗಳಿದೆ 1000 ರೂಪಾಯಿ ಟಿಕೆಟ್ಸ್. 1000 ರೂಪಾಯಿ ಕೊಟ್ಟು ನೀವೇನಾದ್ರು ಟಿಕೆಟ್ ತಗೋತೀರಾ ಅಂದ್ರೆ ಇದೇ ಎಂಟ್ರಿ ಗೇಟ್ ಆಗಿರುತ್ತೆ. 2:30 3:30 ಕ್ಲೋಸ್ ಆಗಿತ್ತು. 3:30 ದರ್ಶನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೀವು ನೋಡ್ಬೋದು ಜನ ಹೋಗ್ತಾ ಇದಾರೆ. 1000 ರೂಪೀಸ್ ಟಿಕೆಟ್ ತಗೊಂಡು ದರ್ಶನ ಮಾಡೋದಕ್ಕೆ ಹೋಗ್ತಾ ಇದಾರೆ. ಇದೇ ನೋಡಿ 1000 ರೂಪಾಯಿ ಟಿಕೆಟ್. ದರ್ಶನಕ್ಕೆ 1000 ರೂಪಾಯಿ ಟಿಕೆಟ್ ತಗೊಂಡು ಲೈನ್ ನಿಂತ್ಕೊಂಡು ಹೋಗ್ತಾ ಇದೀವಿ. 1000 ರೂಪಾಯಿ ಟಿಕೆಟ್ ಫುಲ್ಲು ಖಾಲಿ ಇದೆ. ಹಾಸನಾಂಬೆ ಅಷ್ಟು ರಶ್ ಏನಿಲ್ಲ, ಎಲ್ಲ ಹೇಳೋದೆಲ್ಲ ದಯವಿಟ್ಟು ಎಲ್ಲ ಬನ್ನಿ. 1000 ರೂಪಾಯಿ ಟಿಕೆಟ್ಸ್ ತುಂಬಾನೇ ಖಾಲಿ ಇತ್ತು. ಸೊ ಆರಾಮಾಗಿ ನಡ್ಕೊಂಡು ಹೋದ್ವಿ. ಟಿಕೆಟ್ಸ್ ಹಿಂದೆಗಡೆ ಈ ತರ ಎಂಟರ್ಡ್ ಅಂತ ಸ್ಟ್ಯಾಂಪ್ ಹಾಕಿ ಕೊಡ್ತಾರೆ. ಅದಾದ್ಮೇಲೆ ನಮ್ಗೆ ಜನ ಕಾಣಕ್ ಸ್ಟಾರ್ಟ್ ಆದ್ರು. ನೋಡಿ ನಮ್ಮ ಪಕ್ಕದಲ್ಲಿ ಏನು ಜನ ನಿಂತಿದಾರಲ್ಲ, ಇದೆಲ್ಲ 300 ರೂಪಾಯಿ ದರ್ಶನ. ಇದೆಲ್ಲ ಧರ್ಮ ದರ್ಶನ, ಫ್ರೀ ದರ್ಶನ. ನಾವೀಗ ಹೋಗ್ತಿರೋದು 1000 ರೂಪಾಯಿ ದರ್ಶನ. ತಾಯಿ ದರ್ಶನ ಮಾಡಕ್ಕೂ ಮುಂಚೆ ನಾವು ಕೃಷ್ಣ ಬೈರೇಗೌಡರು ಸರ್ನ ನೋಡ್ಬೋದು. ಈ ಸಲ ಹಾಸನಾಂಬ ದೇವಿ ದರ್ಶನ ಇಷ್ಟು ಚೆನ್ನಾಗಿ ಆಗ್ತಿರೋದಕ್ಕೆ ಮುಖ್ಯ ಕಾರಣ ಇವರು. ಎಷ್ಟು ಸಿಂಪಲ್ ಮನುಷ್ಯ ಅಂದ್ರೆ ಬರ್ತಿರೋ ಅಂತ ಭಕ್ತಾದಿಗಳನ್ನ ವಿಚಾರಿಸ್ಕೊಂಡು ಯಾವುದೇ ರೀತಿ ತೊಂದರೆ ಆಗದಿರೋ ತರ ನೋಡ್ಕೋತಾ ಇದ್ರು. ತುಂಬಾನೇ ಚೆನ್ನಾಗಿ ತಾಯಿಯ ದರ್ಶನ ಆಯ್ತು. ಒಂದು ವರ್ಷ 365 ದಿನಗಳು ಕೂಡ ಯಾವುದೇ ಕಾರಣಕ್ಕೂ ಗರ್ಭಗುಡಿ ಒಳಗಡೆ ಇರುವಂತ ದೀಪ ಆರೋದಿಲ್ಲ. ದೇವರ ಕಟ್ಟೆ ಏನಿದೆ ಆ ಭಾಗದಲ್ಲಿ ಇಟ್ಟಿರುವ ಅರಿಶಿನ, ಕುಂಕುಮ, ಬಳೆ ಎಲ್ಲವೂ ಕೂಡ 1 ವರ್ಷ ಆದ್ರೂ ಹಾಗೆ ಇರುತ್ತೆ, ಸ್ವಲ್ಪನೂ ಬಾಡಿರೋದಿಲ್ಲ. ಇನ್ನು ತಾಯಿ ಹಾಸನಾಂಬ ದೇವಿಯ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಪೌರಾಣಿಕ ಕಥೆಯ ಪ್ರಕಾರ ಅಂಧಕಾಸುರ ಎಂಬ ರಾಕ್ಷಸನಿರ್ತಾನೆ. ಅವನು ತಪಸ್ಸನ್ನ ಮಾಡಿ ಬ್ರಹ್ಮದೇವರ ಹತ್ತಿರ ವರವನ್ನು ಪಡೆದು ತುಂಬಾನೇ ಬಲಿಷ್ಠವಾಗ್ತಾನೆ. 3 ಲೋಕಗಳಲ್ಲೂ ಅಂಧಕಾಸುರನ ಉಪಟಳ ಜಾಸ್ತಿ ಆಗುತ್ತೆ. ಆಗ ತಂದೆ ಶಿವ ಅಂಧಕಾಸುರನನ್ನು ಕೊಲ್ಲಲು ನಿರ್ಧರಿಸುತ್ತಾರೆ. ಅಂಧಕಾಸುರನ ರಕ್ತ ಒಂದೊಂದು ಹನಿ ಕೂಡ ಮರುಜೀವ ಪಡೆದುಕೊಳ್ಳುತ್ತಿರುತ್ತೆ. ಆಗ ಇದನ್ನ ನಿಯಂತ್ರಿಸಲಾಗದೆ ತಂದೆ ಶಿವನ ಬಾಯಿಂದ ಯೋಗೇಶ್ವರಿ ತಾಯಿಯನ್ನ ಸೃಷ್ಟಿ ಮಾಡ್ತಾರಂತೆ. ಆಗ ಇತರ ದೇವತೆಗಳು ಕೂಡ ಶಿವನಿಗೆ ಸಹಾಯವಾಗ್ಲಿ ಅಂತ ತಮ್ಮ ಶಕ್ತಿಯನ್ನ ಕಳಿಸುತ್ತಾರಂತೆ. ಈ ಶಕ್ತಿಯಿಂದ ಜನ್ಮ ತಾಳಿದ ಸಪ್ತ ಮಾತೃಕೆಯರಾದ ಬ್ರಾಹ್ಮಿ, ಮಹೇಶ್ವರಿ, ಕುಮಾರಿ, ವೈಷ್ಣವಿ, ವರಾಹಿ, ಇಂದ್ರಾಣಿ ಹಾಗೂ ಚಾಮುಂಡಿ ದೇವಿ. ಈ ಸಪ್ತ ಮಾತೃಕೆಯರು ದಕ್ಷಿಣದ ಕಡೆಗೆ ಬಂದಾಗ ಪ್ರಕೃತಿಯ ಸೌಂದರ್ಯಕ್ಕೆ ಮಾರು ಹೋಗಿ ಇಲ್ಲೇ ನೆಲೆಸಲು ನಿರ್ಧರಿಸುತ್ತಾರೆ. ಹಾಗೆ ನೀವು ಗರ್ಭಗುಡಿಯ ಪಕ್ಕದಲ್ಲೇ ಬಂದ್ರೆ ನಿಮ್ಗೆ ಇಲ್ಲಿ 4 ಕಲ್ಲು ನೋಡ್ಬೋದು. ಒಂದು ಸಲ 4 ಕಳ್ಳರು ದೇವಿಯ ಒಡವೆ ಕದಿಯೋಕ್ ಬಂದಾಗ ದೇವಿಯ ಶಾಪಕ್ಕೆ ಬಲಿಯಾಗಿ ಇಲ್ಲಿ ಕಲ್ಲಾಗಿರೋದಂತೆ. ನೋಡಿದ್ರಲ್ಲ, ಇದಿಷ್ಟು ಹಾಸನಾಂಬ ದೇವಿಯ ಕತೆ ವಿಶೇಷ. ಹಾಗೆ ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. 1000 ರೂಪಾಯಿ ಪಾಸಲ್ಲಿ ಹೋಗಿರೋದ್ರಿಂದ ನಮ್ಗೆ 20 ರಿಂದ 30 ನಿಮಿಷದಲ್ಲೇ ದರ್ಶನ ಮುಗೀತು.
ಸೊ 1000 ರೂಪಾಯಿ ಟಿಕೆಟ್ಗೆ ಲಾಡು ಕೂಡ ಫ್ರೀ ಆಗಿ ಕೊಡ್ತಾರೆ. ಟಿಕೆಟ್ ಕೊಟ್ರೆ ಲಾಡು ಕೊಡ್ತಾರೆ. ಪ್ರಸಾದ ಲಾಡು 300 ರೂಪಾಯಿಗೆ ಸಿಂಗಲ್ ಲಾಡು ಕೊಡ್ತಾರೆ. 300 ರೂಪಾಯಿ ಟಿಕೆಟ್ ತಗೊಂಡವ್ರಿಗೆ ಸಿಂಗಲ್ ಲಾಡು. ಹಾಗೆ ದೊನ್ನೆ ಪ್ರಸಾದ ಟಿಕೆಟ್ ಕೂಡ ಕೊಡ್ತಾರೆ. ಇಲ್ಲಿ ನಾವು ಪ್ರಸಾದ ತಗೋಬಹುದು, ಫ್ರೀ ಇರುತ್ತೆ ಪ್ರಸಾದ. ಅಲ್ಲಿಂದ ನಾವು ಡೈರೆಕ್ಟ್ ಹೊರಟಿದ್ದು ಚಿಕ್ಕಮಂಗ್ಳೂರಿಗೆ. ಚಿಕ್ಕಮಂಗ್ಳೂರಿನ ವೆದರ್ ನೋಡ್ತಾ ಇದ್ರೆ ಸುಮ್ನಿರಕ್ಕಂತೂ ಆಗ್ಲಿಲ್ಲ. ಅದಕ್ಕೆ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಒಂದೆರಡು ಸ್ಟೆಪ್ ಹಾಕ್ಬಿಟ್ಟು ದೇವಿರಮ್ಮ ತಾಯಿಯ ದರ್ಶನ ಮಾಡೋದಕ್ಕೆ ಹೊರಟ್ವಿ. ದರ್ಶನ ಹೇಗಾಯ್ತು, ಎಷ್ಟು ಲಕ್ಷ ಜನ ಬಂದಿದ್ರು, ಬೆಟ್ಟ ಹತ್ತಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಇದೆಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ನೀವು ನೋಡ್ಬೋದು ಅಂತ ಹೇಳ್ತಾ ಟಾಟಾ ಬೈ ಬೈ. ಏನಣ್ಣ ಉಡಾ ಅಂದ್ರೆ ಇದು ಹಿಂಗ್ ಬರ್ತೈತೆ.